ಅನಾಮಿಕನ ಒಂದು ದೂರಿನ ಮೇಲೆ ಇಷ್ಟೆಲ್ಲ ಆಗಿರುವಂಥದ್ದು. ಇದು ಅನಾಮಿಕ ಬಂದು ಹೇಳಿರುವಂಥ ಕಾರಣಕ್ಕಾಗಿ SIT ರಚನೆ ಆಗಿ ಉತ್ಖನನ ಕಾರ್ಯ ಈ ರೀತಿ ಎಲ್ಲ ಕೆಲಸಗಳು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಒಪ್ಪುವಂಥದ್ದು, ಎಷ್ಟರ ಮಟ್ಟಿಗೆ ಸರಿ? ಅನಾಮಿಕನ ಇತಿಹಾಸ ಏನಿದೆ ಅನ್ನೋದು ತೆಗಿಬೇಕಾಗಿತ್ತು ಮೊದಲು. ಅವ ಎಲ್ಲಿದ್ದ? ನನಗೆ ಕಿವಿ ಬಿದ್ದಿದ್ದು ಅವನೋ ಗ್ರಾಮ ಪಂಚಾಯತ್ ಒಳಗೆ ಒಬ್ಬ ಪ್ಯೂನ ಏನೋ ಇದ್ದತ್ತಲ್ಲಿ. ಅವನದೇನು ಇತಿಹಾಸ, ಅವಾಗ ಏನೇನು ಹಗರಣ ಮಾಡ್ಯಾನ, ಏನೇನಿಲ್ಲ ಅದನ್ನೆಲ್ಲ ನೋಡಬೇಕಾಗಿತ್ತಲ್ಲ. ಇಟ್ಟು ಒಬ್ಬ ಅನಾಮಿಕನ ಮೇಲೆ ಅವನು ಮುಸುಗುದಾರಿ ಹಾಕಿ ಇವತ್ತು ಅವನು ತೋರಿಸ್ಬಿಡ್ಲಿ ಜಗತ್ತಿಗೆ ಅವ ಎಂಥವನ್ನೇ ಇರ್ತಾನೆ. ಅಂದರೆ ಇದು ವ್ಯವಸ್ಥಿತವಾಗಿ ಸರ್ಕಾರವೇ ಹಿಂದೂಗಳ ಧರ್ಮಗಳ ಮೇಲೆ ಒಂದು ರೀತಿ ಬರೆ ಕೊಡುವಂಥ ಕೆಲಸ ಮಾಡಬೇಕಂತೇಳಿ ಸರ್ಕಾರದ ಕುಮ್ಮಕ್ಕಿನಿಂದ ಆದಂಥ ಅನಾಮಿಕರು, ಅದ್ರ ಹಿಂದಿರುವಂಥ ಬೆಂಬಲಿಗರು, ಸರ್ಕಾರದೇ ಇದಕ್ಕೆ ಹಿಂದೆ ಸಪೋರ್ಟ್ ಇದೆ. ಈ ಪ್ರಕರಣದಲ್ಲಿ SDP ಏನವರು ಕೂಡ ಎಂಟರ್ ಆಗಿದ್ರು ಒಂದು ಹಂತದಲ್ಲಿ, ಮತ್ತು ಎಡಪಂಥೀಯ ಸಂಘಟನೆಗಳು ಕೂಡ ಇದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಬಂತು. BJPಯಿಂದ ನಗರ ನಕ್ಸಲರು ಕೂಡ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಬಂತು. ಗುಂಡೂರಾವ್ ಅಲ್ಲಿ ಉಸ್ತುವಾರಿ ಮಂತ್ರಿನ ಹೇಳ್ಯಾರಲ್ಲ, ದಿನೇಶ್ ಗುಂಡೂರಾವ್, ಈ ಎಡಪಂಥೀಯರ ಒತ್ತಡಕ್ಕೆ ನಾವು ಇದನ್ನು ತನಿಖೆ ಮಾಡಿದ್ವಿ SIT ಅಂತೇಳಿ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಇವತ್ತು ಇದ್ರ ಹಿಂದೆ SDPI ಕೈ ಇದೆ, ಇದರ ಹಿಂದೆ ಮುಸ್ಲಿಮರನ್ನು ಓಲೈಸುವಂಥ. ಯಾಕಂದರೆ ಕರಾವಳಿಯಲ್ಲಿ ಇಡೀ ಮುಸ್ಲಿಂ ಸಂಘಟನೆಗಳು ಕಾಂಗ್ರೆಸ್ ವಿರುದ್ಧ ಆಗಿದ್ದು, ನಮ್ಮ ಕೆಲಸ ಆಗ್ತಾಯಿಲ್ಲ, ನಮ್ಗೆ ಗೌರವ ಸಿಗ್ತಾಯಿಲ್ಲ ಅಂತೇನು ಗಲಾಟೆ ಆಗಿತ್ತಲ್ಲ ಒಂದು 2 ತಿಂಗಳ ಹಿಂದೆ. ಅದನ್ನು ಸಾಕಷ್ಟು ಒಬ್ಬ ಮುಖ್ಯಮಂತ್ರಿ ಆದವ್ರು ಸಹಿತ ತಲೆ ಬಗ್ಗಿಸುವ ರೀತಿಯಲ್ಲಿ ಅವರು ನಡ್ಕೊಂಡಿದ್ರು. ಅವ್ರನ್ನ ಖುಷಿಪಡಿಸ್ಲಿಕ್ಕೆ ಈ ಧರ್ಮಸ್ಥಳದ SIT ಕೊಟ್ಟಂಥದ್ದು. ಈಗ BJPಯವರು ಧರ್ಮಸ್ಥಳಕ್ಕೆ ಚಲೋ ಮಾಡಬೇಕನ್ನುವಂಥದ್ದು ಕೂಡ ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮ. ನಿಮಗೆ ಅದಕ್ಕೆ ಸಹಮತ ಇದೆಯಾ? 100% ನಾವೆಲ್ಲ ಹಿಂದೂಗಳು, ಮೊದಲು ಹಿಂದೂಗಳು, ಅಲ್ಲಿಂದ BJP, ಅಲ್ಲಿಂದ ಮತ್ತು ಬೇರೆ ಬೇರೆ ಪಕ್ಷ. ಮೊದಲು ಹಿಂದೂ ಆಗಿ ಒಬ್ಬ ಹಿಂದೂ ಆಗಿ ನಾವು ಯಾವ ರೀತಿ ಹೋಗಬೇಕು ನಾವು ಒಂದು ತಯಾರಿ ಮಾಡ್ಕೊಂಡು ಉತ್ತರ ಕರ್ನಾಟಕದಿಂದ ನಾವು ಜನ ಹೋಗ್ತೀವಿ. ನೀವು ಕೂಡ ಧರ್ಮಸ್ಥಳಕ್ಕೆ ಹೋಗುವಂಥ ಕಾರ್ಯಕ್ರಮಗಳೇನಿದೆ? ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೆ ಅವ್ರಿಗೂ ಭೇಟಿ ಆಗ್ತೀವಿ, ಮಂಜುನಾಥೇಶ್ವರನ ದರ್ಶನ ತೊಗೋತೀವಿ, ಧರ್ಮಾಧಿಕಾರಿಗಳಿಗೆ ನೈತಿಕ ಬಲ ತುಂಬ್ತೀವಿ. ಏನೋ ಆಯಿತು, ಎಲ್ಲರಿಗೂ ಎಂಥ ಪ್ರಭು ಶ್ರೀರಾಮಚಂದ್ರನು ಪರೀಕ್ಷೆ ಅಂತ ಯಾರಿಗೂ ತಪ್ಪಿಲ್ಲ, ಪಾಂಡವರಿಗೆ ತಪ್ಪಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಪರೀಕ್ಷೆಗಳು ಹಾಕೋತೆ ಬಂದವು, ಆ ರೀತಿ ಇವ್ರಿಗೂ ಒಂದು ಆಗಿದೆ. ಅದರಿಂದ ಧರ್ಮ ಸತ್ಯದಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ಯಾರ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ, ಧರ್ಮ ಕಾಪಾಡ್ತಾರೆ, ಅವರಿಗೆ ಧರ್ಮ ಅವನ್ನ ರಕ್ಷಣೆ ಮಾಡ್ತದೆ ಅನ್ನೋದು ಇದೊಂದು ಕಲಿಯುಗದಲ್ಲಿ ಇವತ್ತು ಈ SIT ನೇಮಕ ಮಾಡಿ ಇಡೀ ನಾಡಿನ ಜನರಿಗೆ ಇವತ್ತು ಸಂತೋಷ ಆಗಿದೆ. ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಗಲಿ ಧರ್ಮಾಧಿಕಾರಿಗಳಾಗಲಿ ಒಂದು ಲವಲೇಸದಷ್ಟು ಸಹ ತಪ್ಪು ಮಾಡಿಲ್ಲ ಅನ್ನೋಂಥ ಸಂದೇಶ ಹೋಗಿದೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.